ಮುಖಾಂತರವಾಗಿ ಸಮಕಾಲೀನ ಮತ್ತು ಪ್ರಾಚೀನ ಮಧ್ಯಕಾಲೀನ ಸಾಹಿತ್ಯದ ಓದುಗಳು, ವೈಚಾರಿಕತೆಯ ನೆಲೆಗಳು ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋದಕ್ಕಾಗಿ ಈ ಒಂದು ವೇದಿಕೆ ನಮ್ಮ ಅಕಾಡೆಮಿಯಲ್ಲಿ ಕಳೆದ 8-10 ವರ್ಷಗಳಿಂದ ಪ್ರಾರಂಭವಿತ್ತು. ಕೋವಿಡ್ ಸಂದರ್ಭದಲ್ಲಿ ಅದು ಚಾಲನೆಯಲ್ಲಿ ಇರಲಿಲ್ಲ. ಈಗ ಕಳೆದ ಒಂದು ವರ್ಷದ ಹಿಂದೆ ನಮ್ಮ ಸದಸ್ಯರನ್ನೆಲ್ಲ ಸಕ್ರಿಯಗೊಳಿಸಿ ಈ ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಡಿನ ಬಹು ವೈಚಾರಿಕತೆಯನ್ನ ತಮ್ಮೊಳಗೆ ತುಂಬಿಕೊಂಡು ಆ ವೈಚಾರಿಕತೆಯ ಒಂದು ಮುಖಾಂತರವಾಗಿ ಇಡೀ ಸಾಹಿತ್ಯ ಅಕಾಡೆಮಿ ಸಂತೆಗೂ ಹೋಗ್ಬೇಕು, ಜೈಲಿಗೂ ಹೋಗ್ಬೇಕು ಅಂತ ಬಹಳ ದೊಡ್ಡ ಯೋಜನೆಗಳನ್ನ ಇಟ್ಕೊಟ್ಟು ಜನಸಾಮಾನ್ಯರ ಮನಗಳಿಗೆ ತಲುಪತಕ್ಕಂಥ ಒಂದು ಕೆಲಸವನ್ನ ನಮ್ಮ ಮಾನ್ಯ ಅಕಾಡೆಮಿ ಅಧ್ಯಕ್ಷರಾದಂತ ಮುಕುಂದರಾಜ್ ಸರ್ ಅವರು ಅದನ್ನ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಬೆಳಗಾವಿ ನಮ್ಮ ಜಿಲ್ಲೆಯ ಚಕೋರ ಸಾಹಿತ್ಯ ವಿಚಾರ ವೇದಿಕೆಗೆ ನಾಗೇಶ್ ನಾಯ್ಕ್ ಅವರನ್ನ ಮತ್ತೆ ಎಲ್.ಎಸ್. ಶಾಸ್ತ್ರಿ ಸರ್ ಅವರನ್ನ ಸಂಚಾಲಕರನ್ನಾಗಿ ಮಾಡಲಾಗಿದೆ. ಇದ್ರ ಜೊತೆಗೆ ಇವತ್ತು 8ನೇ ಉಪನ್ಯಾಸ, ಬೆಳಗಾವಿ ಜಿಲ್ಲೆಗೆ ಸಂಬಂಧಿಸಿದಂತೆ 8ನೇ ಉಪನ್ಯಾಸ. ಇವತ್ತು ವೇದಿಕೆ ಮೇಲೆ ಎಲ್.ಎಸ್. ಶಾಸ್ತ್ರಿ ಸರ್ ಯಾರ್ಯಾರನ್ನ ಸ್ವಾಗತಿಸಿದ್ದಾರೆ ಎಲ್ರಿಗೂ ಶರಣ ಅಂತ ಹೇಳಿ, ನಂತರ ವೇದಿಕೆ ಮುಂಭಾಗದಲ್ಲಿ ಅನೇಕ ಬೆಳಗಾವಿಯ ಹಿರಿಯ ಮತ್ತು ಪ್ರಸಿದ್ಧ ಸಾಹಿತಿಗಳು, ಅನಂತರ ವಿಮರ್ಶಕರು ಎಲ್ಲರೂ ಕೂಡ ನೀವೆಲ್ಲ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣೆಂದು. ಬಸವರಾಜ್ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷ ಆಗಿರ್ತಕ್ಕಂಥ ಅಣ್ಣ ಹಿಮ್ಡಿ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ನಮ್ಮ ಚಕೋರ ವೇದಿಕೆ ಮುಖಾಂತರವಾಗಿ ಸ್ವಾಗತಿಸ್ತೇನೆ. ಹಾಗೆ ಗಣೇಶ್ ಅಮ್ಮಿನ್ಗಡ್ ಸರ್ ಅವರು ಬಂದಿದ್ದಾರೆ, ಸನದಿ ಸರ್ ಅವರಿದ್ದಾರೆ, ಬಸವರಾಜ್ ಗಾರ್ಗಿ ಸರ್ ಇದ್ದಾರೆ. ಎಲ್ರಿಗೂ ಕೂಡ ಶರಣೆಂದು. ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನ ನಾನು ಆಡ್ಬಯಸ್ತಾ ಇದ್ದೀನಿ. ಇವತ್ತು ಜಗತ್ತಿನ ಓದು ಬರಹಗಳು ಅಥವಾ ಭಾರತೀಯ ಸಾಂಪ್ರದಾಯಿಕ ಓದಿಗಿಂತ ತುಂಬಾ ಭಿನ್ನವಾಗಿ ನಮ್ಮ ಓದು ಬರಹಗಳು ಯಾವ ದಿಕ್ಕಿನತ್ತ ಸಾಗಬೇಕಾಗಿದೆ ಅನ್ನೋದಕ್ಕೆ ಇವತ್ತು ನಮ್ಮ ಅಧ್ಯಯನಗಳು, ಸಂಶೋಧನೆಗಳು, ಅಧ್ಯಾಪನಗಳು ನಡೆದು ಬಂದ ದಾರಿಯನ್ನ ನಾವು ಮತ್ತೆ ಅವಲೋಕಿಸತಕ್ಕಂಥ ಒಂದು ತುರ್ತಿನಲ್ಲಿ ನಾವಿದ್ದೇವೆ. ತುಂಬಾ ವಿಶೇಷವಾಗಿ ಇವತ್ತು ಬೆಳಗಾವಿಯ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕದ ಅಧ್ಯಕ್ಷರ ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ನಾವು ಯಾಕೆ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಅಂದ್ರೆ, ಇಡೀ ಭಾರತ ಅಷ್ಟೇ ಅಲ್ಲ ಇಡೀ ದೇಶವೇ ಹೆಮ್ಮೆ ಪಡ್ತಕ್ಕಂಥದ್ದು ಅಂತಂದ್ರೆ ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿಯವರ ಕೃತಿ ಕನ್ನಡದ ಎದೆಯ ಹಣತೆ, ಇಂಗ್ಲಿಷ್ ಹಾರ್ಟ್ಲ್ಯಾಂಡ್. ಇಡೀ ಜಗತ್ತೇ ಕನ್ನಡ ಭಾಷೆಯತ್ತ ತಿರುಗಿ ನೋಡ ಹಾಗೆ ಮಾಡಿರ್ತಕ್ಕಂಥ ಕೃತಿ ಇದು ಎದೆಯ ಹಣತೆ. ಅಷ್ಟೇ ಅಲ್ಲ, ಅದರೊಳಗಿನ ಸ್ತ್ರೀ ಸಂವೇದನೆಯ ನೆಲೆಯ ಅಭಿವ್ಯಕ್ತಿಗಳಿದೆಯಲ್ಲ, ಅದು ಜಗತ್ತು ಮತ್ತು ಭಾರತದ ಜೊತೆಗೆ ಕರ್ನಾಟಕದ ಈ ಭಾಷೆಯ ಒಳಗಡೆ ಇರುವ ಒಂದು ಜನಾಂಗ ಆಗಿರ್ಬೋದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸೂಚಿಸ್ತಕ್ಕಂಥದ್ದು ನಮಗೆ ಹೆಣ್ಣಿನ ಸಂವೇದನೆ ಅನ್ನೋದು ನಮಗೆ ಬಹಳ ಮುಖ್ಯ. ನಾನು ಈಗಾಗಲೇ 1-2 ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸ್ತ್ರೀ ಅನ್ನೋ ಪದ ಸಂಸ್ಕೃತ ಪದ, ಅದೆಲ್ಲೋ ಒಂದು ಕಡೆಗೆ ಹೆಣ್ಣು ಸುರಕ್ಷಿತ ವಲಯದಲ್ಲಿ ಇದ್ದಾಳೆ ಅನ್ನುವ ಭಾವನೆ ಬರುತ್ತೆ. ಹೆಣ್ಣು ಅಂದಾಗ ಅವಳೊಳಗಿನ ತವಕ, ತಲ್ಲಣಗಳು, ನೋವು, ನಲಿವುಗಳು, ಹತಾಶೆಗಳು, ಅಂದ್ರೆ ಒಂದು ಹೋರಾಟದ ಹಾದಿಯಲ್ಲಿ ಒಂದು ಹೆಣ್ಣು ತನ್ನ ಬದುಕನ್ನ ಕಟ್ಟಿಕೊಳ್ತಾ ಇದ್ದಾಳೆ ಅನ್ನೋದು ನಮ್ಮ ತಿಳುವಳಿಕೆಯ, ನಮ್ಮ ಓದಿಗೆ ತಗ್ಗಿರ್ತಕ್ಕಂಥ ವಿಷಯ. ಹೀಗಾಗಿ ಬಾನು ಮುಷ್ತಾಕ್ ಅವರ ಕಥೆಗಳಲ್ಲಿ ನಾವು ಸ್ತ್ರೀಯನ್ನು ಹುಡುಕೋ ಹಾಕಿಲ್ಲ, ಅಲ್ಲಿ ಹೆಣ್ಣನ್ನೇ ಹುಡುಕ್ಬೇಕು. ಒಂದು ಸಮಾಜ, ಒಂದು ಸಮುದಾಯ, ಒಂದು ಹೆಣ್ಣಿಗೆ ರೂಪಿಸಿ ಕೊಡಬಹುದಾಗಿರ್ತಕ್ಕಂಥ ಒಂದು ಸಾಮಾಜಿಕ ಕಟ್ಟಳೆಗಳು ಇದಾವಲ್ಲ, ಅದು ಹೇಗೆ ಅವಳ ಸಂಪೂರ್ಣ ಜೀವನ ಮತ್ತು ವ್ಯಕ್ತಿತ್ವವನ್ನ ಹೇಗೆ ಕಟ್ಟಿ ಹಾಕ್ತಾ ಇದ್ದಾವೆ, ಅದರ ಜೊತೆಗೆ ಆಕೆಯ ಬದುಕು ಅನ್ನೋದು ಈ ಚೌಕಟ್ಟಿನ ಒಳಗಡೆಗೆ ಹೇಗೆ ರೂಪುಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ, ಅದನ್ನು ಮೀರಿ ಆಕೆ ಬದುಕಬೇಕು ಅನ್ನೋದು, ಬದುಕಲಿಕ್ಕೆ ತವಕಿಸುವ ಹೆಣ್ಣಿನ ಕಥೆಗಳನ್ನ ಬಾನು ಮುಷ್ತಾಕ್ ಬರ್ತಿದ್ದಾರೆ. ಹೀಗಾಗಿ ಇವತ್ತು ಹೊಂಬಯ್ಯ ಸರ್ ಅವ್ರನ್ನ ಕೇಳ್ಕೊಂಡೆ ನಾನು, ಆ ಹೆಣ್ಣು ಮತ್ತು ಪ್ರತಿರೋಧದ ನೆಲೆಗಳನ್ನ ಹೇಳ್ಬೇಕು ಅಂತ. ನಾವಿವತ್ತು ಜಗತ್ತಿನಲ್ಲಿ ಯಾವುದನ್ನ ಸ್ತ್ರೀವಾದ ಅಂತ ನಾವು ಕರಿತೀವಿ, ಅಪ್ಲೈಡ್ ಫೆಮಿನಿಸಂ, ಬ್ಲಾಕ್ ಫೆಮಿನಿಸಂ ಇವೆಲ್ಲ ದಾಟ್ಕೊಂಡು ಬಂದಿದ್ದೀವಿ. ಈಗ 21ನೇ ಶತಮಾನದಲ್ಲಿ ಜಾಗತೀಕರಣೋತ್ತರ ಆಧುನಿಕೋತ್ತರ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಈಗ ಸ್ತ್ರೀವಾದಿ ಓದಿನ 3ನೇ ಅಲೆಯಲ್ಲಿ ನಾವಿದ್ದೀವಿ. 3rd ವೇವ್ ಆಫ್ ಫೆಮಿನಿಸಂ ಅಂತ ಕರೀತೀವಿ ಅದನ್ನ. ಇದು ಚಳುವಳಿಗಳ ರೂಪದಲ್ಲಿ ಒಂದು ಸಮಾಜವನ್ನ ಅಥವಾ
ಪಿತೃ ಪ್ರಾಧಾನ್ಯತೆಯ ನೆಲೆಯ ಒಂದು ಮನಸ್ಥಿತಿಯನ್ನ ಒಡೆದು ಅದಕ್ಕೆ ಮತ್ತೊಂದು ರೂಪವನ್ನ ಕಟ್ಟಿಕೊಡೋದ್ರ ಮುಖಾಂತರವಾಗಿ ಹೆಣ್ಣು ಬದುಕಬೇಕಿದೆ ಈ ಸಮಾಜದಲ್ಲಿ. ಆ ಎಲ್ಲ ಅವಳ ಸಂವೇದನೆಗಳಿಗೆ ಒಂದು ದಾರಿಯನ್ನ ರೂಪಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ಮಾದರಿಯ ಕಥೆಗಳನ್ನ ಬರೆದಿರ್ತಕ್ಕಂಥ ಬಾನು ಮುಷ್ತಾಕ್ ಅವರನ್ನ ಇವತ್ತು ಜಗತ್ತು ಗೌರವಿಸ್ತಾ ಇದೆ. ನಮ್ಮ ಸರ್ಕಾರ ಆಗಿರ್ಬೋದು, ಅಕಾಡೆಮಿಯು ಅವರನ್ನ ನಾವು ಗೌರವಿಸಿದ್ವಿ. ಆದ್ರೆ ಬೆಳಗಾವಿಯಲ್ಲಿ ಹೆಚ್ಚು ನಮ್ಮ ಲೇಖಕಿಯರು ತುಂಬಾ ಕ್ರಿಯಾಶೀಲವಾಗಿದ್ದಾರೆ. ಬಹಳ ಒಂದು ಹೆಮ್ಮೆ ಮತ್ತು ನಾನು ಬಹಳ ಸಂತೋಷದಿಂದ ಹೇಳಬೇಕು ಏನು ಅಂತಂದ್ರೆ, ನಾನು ಅಕಾಡೆಮಿ ಸದಸ್ಯರಾದ್ಮೇಲೆ ನಾನು ಬೆಳಗಾವಿ ಜಿಲ್ಲೆಯ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ನಾನು ಸದಸ್ಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಸಿಕ್ಕಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಇದೆಯಲ್ಲ, ಇದು ನನಗೆ ಇನ್ನಷ್ಟು 10 ಕೈಗಳಷ್ಟು ಶಕ್ತಿ ಕೊಟ್ಟಿದೆ. ನನಗೆ ಇನ್ನೂ